ಸುತ್ತ ಸುಮಾರು 7-8 ಕೋಟಿ ರೂಪಾಯಿಗಳ ನಿವೇಶನದ ಹಗರಣದ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ನಾವು ದಯಮಾಡಿ ಪತ್ರಿಕಾ ಮಾಧ್ಯಮದವರು ನಾವು ಹೇಳಿರ್ತಕ್ಕಂಥದ್ದನ್ನು ಸರಿಯಾಗಿ ನೀವು ಪ್ರಕಟ ಮಾಡ್ತೀರಿ ಅಂತ ನಾನು ಮಾತಾಡ್ತೀನಿ. ಅಂದರೆ ಇಲ್ಲಾಂದ್ರೆ ನಾವು ಜಿಲ್ಲೆಗೆ ಹೋಗಿ ಪತ್ರಿಕಾ ಯಾಕೆಂದರೆ ಯುವಜನ ಹೇಳ್ತಾ ಇದ್ರು ಜಿಲ್ಲೆಗೆ ಮಾಡೋಣ ಇಲ್ಲ ಅಂತೇಳಿ ದಾಖಲೆ ಸಮೇತ ಕೊಡ್ತೀವಿ. ಮುನ್ನೋಡು ಗ್ರಾಮದ ಸರ್ವೆ ನಂಬರ್ 82ರಲ್ಲಿ ಸಂತೆ ಮೈದಾನ ಜಾಗ ಮತ್ತು ಸಂತೆ ನಡೀತಾ ಇದೆ. ಆ ಸಂತೆ ಮೈದಾನ ಜಾಗನ ಇಲ್ಲಿ ತಹಸೀಲ್ದಾರ್ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತೇಳಿ ತಹಸೀಲ್ದಾರ್ನವರ ಫೇಕ್ ಸರ್ಟಿಫಿಕೇಟ್ನ ಸೃಷ್ಟಿ ಮಾಡಿ ನಕಲಿ ಸೃಷ್ಟಿ ಮಾಡಿ ಗ್ರಾಮ ಪಂಚಾಯತಿಯವರು ಮತ್ತು ತಾಲೂಕ್ ಪಂಚಾಯತಿ ಶಾಸಕರ ಹಿಂಬಾಲಕರು ಅಲ್ಲಿ ಶಾಸಕರ ಹಿಂಬಾಲಕರೆಲ್ಲ ಸೇರಿ ಇವರಿಗೆ ನಿವೇಶನವನ್ನು ಖಾತೆ ಮಾಡ್ತಾರೆ. ಇದೊಂದೇ ನಿವೇಶನದ ಬೆಲೆ ಹೆಚ್ಚು ಕಡಿಮೆ 2.5 ಕೋಟಿ ಬೆಲೆ ಬಾಳತಕ್ಕಂಥ 2.5 ಕೋಟಿ ಬೆಲೆ ಬಾಳತಕ್ಕಂಥ ಒಂದೇ ಒಂದು ನಿವೇಶನ ಇವರಿಗೆ ಖಾತೆ ಮಾಡಿಕೊಟ್ಟಿರ್ತಕ್ಕಂಥ ಜೊತೆಗೆ ಇನ್ನೂ 3-4 ನಿವೇಶನಗಳನ್ನ ಅಲ್ಲಿ ಬೇರೆ ಬೇರೆ ಹೆಸರಿಗೆ ದಾಖಲೆ ಮಾಡಿಕೊಟ್ಟಿದ್ದಾರೆ. ಮುಖ್ಯ ರಸ್ತೆ ಅಂತ ಹೇಳಿ ಸರ್, ಮುಖ್ಯ ರಸ್ತೆ ಸಂತೆ ಮೈದಾನ ಎಲ್ ಶೇಪ್ ಬರುತ್ತದು. ದಾಖಲೆ ಕೊಡ್ತೀನಿ, ದಾಖಲೆ ಸಮೇತ ನಿಮ್ಗೆ ಕೊಡ್ತೀನಿ. ಸುಮಾರು 100 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು ಒಂದೇ ನಿವೇಶನ. ಇನ್ನೂ 3-4 ನಿವೇಶನದ ದಾಖಲೆ ತೆಗಿತಾ ಇದ್ದೀವಿ. ಅದನ್ನು ಸದ್ಯದಲ್ಲ ಸಿಗ್ತದೆ. ಆ ರೀತಿ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಇವತ್ತು ನಿವೇಶನವನ್ನು ಕೊಟ್ಟಿರ್ತಕ್ಕಂಥದ್ದು. ಇದು ನನಗನ್ನಿಸ್ತದೆ ಇದು ಶಾಸಕರ ಕುಟುಂಬದವರೆಲ್ಲ ಸೇರಿ ಹಗರಣವನ್ನು ಮಾಡಿದ್ದಾರೆ ಅಂತ ನಮಗೆ ಮೇಲ್ನೋಟಕ್ಕೆ ಬೇಕಾಗ್ತಕ್ಕಂಥ ಮಾಹಿತಿ. ಯಾಕೆಂತಂದರೆ ಯಾವುದೇ ಒಬ್ಬ ಅಧಿಕಾರಿಗಳು ಜನಪ್ರತಿನಿಧಿಗಳ ಕುಮ್ಮಕ್ಕಿದ್ದರೆ ಈ ರೀತಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಕೆಲಸ ಮಾಡಲಿಕ್ಕೆ ಯಾರ ಕಡೆಗೂ ಸಾಧ್ಯ ಇಲ್ಲ, ಯಾವ ಅಧಿಕಾರಿಗೂ ಕೂಡ ಮಾಡೋದಿಲ್ಲ. ತಹಸೀಲ್ದಾರ್ರವರ ಆದೇಶವನ್ನು ನಕಲು ಮಾಡ್ತಾರೆ ಅಂತಂದ್ರೆ ಹಕ್ಕುಪತ್ರನ ಇವತ್ತು ನಮ್ಮ ತಾಲೂಕಿನ ಆಡಳಿತ ವ್ಯವಸ್ಥೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಅದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ದಯವಿಟ್ಟಿದು ಪತ್ರಿಕಾ ಮಾಧ್ಯಮದವರು ಇದನ್ನು ಭಾಳ ಹಗುರವಾಗಿ ಪರಿಗಣಿಸ್ತಾರೆ. ಭಾಳ ದೊಡ್ಡ ಹಗರಣ. ಇವತ್ತು ನಾನು ರಂಗೇನಹಳ್ಳಿ ಬರೋದಕ್ಕಿಂತ ಮುಂಚೆ ಮುನ್ಗೋಡಿಗೆ ಹೋಗಿದ್ದೆ. ಅಲ್ಲಿ 100 ಜನ ಸೇರ್ಕೊಂಡು ನಮಗೆ ಮಾಹಿತಿಯನ್ನು ಕೊಟ್ಟದ್ದು ಕರೆಸಿ ಮಾಹಿತಿಯನ್ನು ಕೊಟ್ಟದ್ದು ಅವ್ರಿಗೆ ತರೀಕೆರೆಗೆ ಬರೋ ಕಡೆ ಮೈದಾನ ಅದೆಲ್ಲ ಇದೆ. 25 ವರ್ಷದ ಹಿಂದಿನ ಖಾತೆ ಅದು ಸಂತೆ ಮೈದಾನ ಮತ್ತು ಸಾರ್ವಜನಿಕ ತಂಗುದಾಣ ಅಂತ ಗ್ರಾಮ ಪಂಚಾಯತ್ ಅಸೆಸ್ಮೆಂಟ್ ದಾಖಲಾಗಿರುತ್ತೆ. 35 ವರ್ಷದ ಖಾತೆ ಇರುತ್ತೆ. ಆದರೆ ಈಗಿನ ಸದಸ್ಯರು ಮತ್ತೆ PDO ಆಡಳಿತಾಧಿಕಾರಿ UO ಸೇರಿಕೊಂಡು ಸುಳ್ಳು ಹಕ್ಕುಪತ್ರಗಳನ್ನು ಸೃಷ್ಟಿ ಮಾಡಿ ಆ ವ್ಯಕ್ತಿಗಳ ಹತ್ರ 2 ವ್ಯಕ್ತಿಗಳ ಹತ್ರ 1580 ಮಂಜೂರು ಮಾಡಲಿಕ್ಕೆ 20 ಲಕ್ಷ ಹಣವನ್ನು ಪಡೆದು ಆ 2 ಹೆಸರಿಗೆ 911 ಕೊಡಿತಾರೆ. ಅದು ಇವತ್ತು ಮಾರ್ಕೆಟ್ ವ್ಯಾಲ್ಯೂ ಪ್ರತಿ ಚದುರಡಿಗೆ 10,000 ಇರುತ್ತೆ. 2,40,00,000 ಇವತ್ತು ಕಳ್ಳನೆ ಕೊಟ್ಟರು 15 ನಿಮಿಷಕ್ಕೆ ನಮ್ಮಲ್ಲಿ ಬಿಕ್ರಿ ಆಗುತ್ತೆ. ಅಷ್ಟು ವ್ಯಾಲ್ಯೂಬಲ್ ಅಸೆಟ್. ಅದೇ ತರ ಅದ್ರ ಪಕ್ಕದಲ್ಲೇ ಇನ್ನೂ ಹಲವಾರು ಅಸೆಟ್ಗಳನ್ನು 911 ಕೊಟ್ಟಿದ್ದಾರೆ PDO ಮತ್ತೆ ಆಡಳಿತಾಧಿಕಾರಿ ಮತ್ತು UO ಸೇರ್ಕೊಂಡು. ಪ್ರಶ್ನೆ ಮಾಡಿದ್ರೆ ಅವರು ನಮಗೆ ಉಡಾಪು ಉತ್ತರ ಕೊಡ್ತಾರೆ. ಅದೇ ಮಾಡ್ಕೋಗ್ರಿ ಅದನ್ನ ಲೆವೆಲಿ ಮಾತಾಡ್ತಾರೆ. ನಾನು 15 ವರ್ಷ ಗ್ರಾಮ ಪಂಚಾಯತಿ ಸದಸ್ಯ, ಸಂಬಂಧಪಟ್ಟ ಎಲ್ಲ ಡಾಕ್ಯುಮೆಂಟ್ ಅನ್ನ ತಂದಿದ್ದೀವಿ. ಅಡ್ಮಿನಿಸ್ಟ್ರೇಟರ್ ಸೋಮಶೇಖರ್ ದೇವೇಂದ್ರ